ಆತ್ಮೀಯ ವೀಕ್ಷಕರೇ, ಪೆರುವಾಜೆ ಶ್ರೀ ಜಲದುರ್ಗಾದೇವಿಯ ಸನ್ನಿಧಿಯಲ್ಲಿದ್ದೇವೆ. ಜಾತ್ರಾ ಮಹೋತ್ಸವ, ರಥೋತ್ಸವದ ಸಂಭ್ರಮ. ವಿಶೇಷವಾಗಿ ಅಲಂಕಾರ ಪ್ರಿಯವಾಗಿರುವಂಥ ತಾಯಿ ಜಲದುರ್ಗೆಯ ಈ ಸನ್ನಿಧಿಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಹೂವಿನ ಅಲಂಕಾರವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಊರಿನ ಸಜ್ಜನ ಭಕ್ತರಾಗಿರುವಂತಹ ಉಮೇಶ್ ಕೊಟ್ಟೆಕಾಯಿ ಅವರು. ಅನೇಕ ವರ್ಷಗಳಿಂದ ತುಂಬ ಆಕರ್ಷಕವಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಏನಿದ್ರೆ ವಿಶೇಷ ನೋಡಿ ಬನ್ನಿ. ಆತ್ಮೀಯ ವೀಕ್ಷಕರೇ, ಇತಿಹಾಸ ಪ್ರಸಿದ್ಧವಾಗಿರುವಂಥ ಮಾಗಣೆ ಕ್ಷೇತ್ರ ಪೆರುವಾಜೆಯಲ್ಲಿ ನಾವಿದ್ದೇವೆ. ಇಲ್ಲಿ ಶ್ರೀ ಜಲದುರ್ಗಾದೇವಿ ದೇವಾಲಯ ಜಾತ್ರೋತ್ಸವದ ಸಂಭ್ರಮದಲ್ಲಿ ಇರುವಂಥದ್ದು, ಬ್ರಹ್ಮರಥೋತ್ಸವದ ಸಂಭ್ರಮದಲ್ಲಿ ಇರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ಅತ್ಯಂತ ಆಕರ್ಷಣೀಯವಾದ ಹೂವಿನ ಅಲಂಕಾರವನ್ನು ಗರ್ಭಗುಡಿ, ಗಣಪತಿ ಗುಡಿ, ಒಳಾಂಗಣ, ಹೊರಾಂಗಣ ಗೋಡೆಗಳು, ಚಾವಣಿ, ಹೀಗೆ ದೇವಾಲಯದ ಎಲ್ಲ ಭಾಗಗಳು ಕೂಡ ಬಣ್ಣ ಬಣ್ಣದ ಬಗೆಯ ಹೂಗಳಿಂದ ನಳನಳಿಸ್ತಾ ಇರುವ ದೃಶ್ಯಾವಳಿಗಳನ್ನು ನೀವು ಕಣ್ತುಂಬಿಕೊಳ್ತಾ ಇದ್ದೀರಿ. ಆಶ್ಚರ್ಯ ಪಡುವಷ್ಟು ರೀತಿಯಲ್ಲಿ ಹೂವಿನ ರಾಶಿ ಇಲ್ಲಿ ತುಂಬಿದೆ. ಕ್ಷೇತ್ರದ ಭಕ್ತರಾಗಿರುವಂಥ ಉಮೇಶ್ ಕೊಟ್ಟೆಕಾಯಿಯವರು ಹಲವು ವರ್ಷದಿಂದ ಸೇವಾರೂಪದಲ್ಲಿ ಈ ಹೂವಿನ ಅಲಂಕಾರ ಅರ್ಪಣೆ ಮಾಡ್ತಾ ಇದ್ದು, ವರ್ಷದಿಂದ ವರ್ಷಕ್ಕೆ ಅದರ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರುವುದರಿಂದ ಇಡೀ ದೇವಾಲಯ ಹೂಗಳ ಒಂದು ಇಡೀ ರಾಶಿಯಿಂದ ಮೈ ದಳೆದಂತಿದೆ. ಪೆರುವಾಜೆ ಶ್ರೀ ಜಲದುರ್ಗಾದೇವಿಯ ಭಕ್ತರಾಗಿರುವಂಥ ಪೆರುವಾಜೆ ಗ್ರಾಮದ ನಿವಾಸಿ ಆಗಿರುವಂಥ ಮಂಗಳೂರಿನ ಐರಿಷ್ ಫ್ಲವರ್ ಸ್ಟಾಲ್ನ ಮಾಲಕರಾಗಿರುವಂಥ ಉಮೇಶ್ ಕೊಟ್ಟೆಕಾಯಿ ಮತ್ತು ಅವರ ಮನೆ ಮಂದಿ ಪ್ರತಿ ವರ್ಷ ದೇವಸ್ಥಾನವನ್ನು ಈ ಹೂವಿನಿಂದ ಅಲಂಕಾರವನ್ನು ಮಾಡ್ತಾರೆ. ಹಲವು ವರ್ಷಗಳಿಂದ ಸೇವೆ ಮಾಡುವ ಉಮೇಶ್ ಮತ್ತು ಅವರ ಕುಟುಂಬ ಈ ಕ್ಷೇತ್ರದ ಪರಮ ಭಕ್ತರಾಗಿದ್ದಾರೆ. ಉಮೇಶ್ ಅವರು ಹೂವಿನ ಮಾರುಕಟ್ಟೆಯಲ್ಲಿ ಕೆಲಸ ಆರಂಭಿಸಿ ಬಳಿಕ ಮಂಗಳೂರು ಮತ್ತು ಉಡುಪಿಯಲ್ಲಿ ಐರಿಷ್ ಫ್ಲವರ್ ಸ್ಟಾಲ್ ಸ್ವಂತ ಮಾರಾಟ ಕೇಂದ್ರವನ್ನು ಸ್ಥಾಪನೆ ಮಾಡಿದರು. 100ಕ್ಕೂ ಅಧಿಕ ಮಂದಿಗೆ ಉದ್ಯೋಗವನ್ನು ನೀಡಿದ್ದಾರೆ. ವ್ಯವಹಾರದಲ್ಲಿ ಯಶಸ್ಸು ಗಳಿಸಿರುವ ಇವರು ಇದಕ್ಕೆ ಜಲದುರ್ಗಾದೇವಿಯ ಕೃಪೆಯೇ ಕಾರಣ ಅಂತ ಭಕ್ತನ ನೆಲೆಯಲ್ಲಿ ದೇವಿಗೆ ಹೂವಿನ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. 2006ರಿಂದ ಈ ಸೇವೆಯನ್ನು ಆರಂಭಿಸಿದ್ದು 2016ರ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕೂಡ ದೇವಾಲಯವನ್ನು ಹೂವಿನಿಂದ ಶೃಂಗಾರ ಮಾಡಿದರು. ಪ್ರತಿ ಬಾರಿಯೂ ಕೂಡ ಕಳೆದ ವರ್ಷಕ್ಕಿಂತ ಹೆಚ್ಚು ಹೂವುಗಳನ್ನು ಅರ್ಪಿಸ್ತಾರೆ. ತಾವು ಗಮನಿಸ್ತಾ ಇದ್ದೀರಿ, ಅತ್ಯಂತ ಆಕರ್ಷಣೀಯವಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಸೇವೆಯನ್ನು ನಡೆಸ್ತಾ ಇದ್ದಾರೆ. ಅವರಿಗೂ ಇದರಿಂದ ಒಂದು ಪುಣ್ಯವನ್ನು ಲಭಿಸುವಂಥ ಒಂದು ಇಷ್ಟಾರ್ಥ ಸಿದ್ಧಿಯಾದಂಥ ಒಂದು ಭಾವನೆ. ಅದೇ ರೀತಿಯಲ್ಲಿ ಇಲ್ಲಿ ಬರ್ತಾ ಇರುವಂಥ ಭಕ್ತರಿಗೂ ಕೂಡ ಈ ಕ್ಷೇತ್ರವನ್ನು ಕಂಡಾಗ ಅತ್ಯಂತ ಸೊಬಗಿನಿಂದ ಈ ಹೂವಿನ ಅಲಂಕಾರವನ್ನು ಅವರು ನೋಡ್ತಾರೆ. ಉಮೇಶ್ ಅವರ ಸಹೋದರ ಜಯಂತ್ ಕೊಟ್ಟೆಕಾಯಿ ಕೂಡ ಅವರು ಕೂಡ ಈ ಒಂದು ಅಣ್ಣನೊಂದಿಗೆ ಈ ಒಂದು ಫ್ಲವರ್ ಸ್ಟಾಲನ್ನು ನಡೆಸ್ತಾ ಇದ್ದಾರೆ. ಅವರು ಉಡುಪಿಯಲ್ಲಿ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹೀಗೆ ಅಣ್ಣ ತಮ್ಮ ಇಬ್ಬರು ಸೇರಿ ಈ ಒಂದು ಫ್ಲವರ್ ಬಿಸ್ನೆಸ್ಸನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಸಹೋದರರು ಮತ್ತು ಅವರ ಮನೆಯವರೆಲ್ಲ ಸೇರಿ ಈ ಒಂದು ಸೇವೆಯನ್ನು ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ಒಂದು ಕ್ಷೇತ್ರ ಬೆಳಗ್ತಾ ಇರುವಂಥದ್ದು ಅನೇಕ ಕಾರಣಗಳಿಗಾಗಿ. ವಿಶೇಷವಾಗಿ ಇಲ್ಲಿಯ ಒಂದು ಪುಷ್ಪಾಲಂಕಾರ. ತಾವು ಇದರ ಬಗ್ಗೆ ವಿವರಣೆಯನ್ನು ಗಮನಿಸಿದ್ದೀರಿ. ನಮ್ಮೊಂದಿಗೆ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷರು ಪದ್ಮನಾಭ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಅನೇಕ ವರ್ಷಗಳಿಂದ ಊರಿನ ದಾನಿ ಆಕರ್ಷಕವಾಗಿರುವಂತಹ ಒಂದು ಪುಷ್ಪಾಲಂಕೃತವನ್ನು ದೇವಿಗೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಒಬ್ಬ ಅಧ್ಯಕ್ಷರಾಗಿ ಮತ್ತು ಈ ಕ್ಷೇತ್ರದ ಒಂದು ಸೇವಕರಾಗಿ ಇದನ್ನು ಕಾಣ್ತಾ ಇದ್ದೀನಿ? ನಾನು ಹೇಳುವುದೇನಂತ ಹೇಳಿದರೆ, ಅವರು ಇಲ್ಲಿಯ ಸೇವಕ ಮತ್ತು ಇಲ್ಲಿಯ ಈ ಊರಿನವರೇ. ಅವರಂತ ಹೇಳಿದರೆ ಬಡತನದಲ್ಲಿ ಇರುವಾಗಲೂ ಈ ದೇವಿಯ ಸೇವೆ ಮಾಡಿಕೊಂಡು ಬಂದವರು. ತಾಯಿ ಜಲದುರ್ಗೆ ಅವರನ್ನು ಎಲ್ಲಿಯೂ ಬಿಡಲಿಲ್ಲ. ಅನೇಕ ವರ್ಷಗಳಿಂದ ಅವರೇ ಹೂವು ಹಾಕಿಕೊಂಡು ಬರ್ತಾಯಿದ್ರು. ವರ್ಷ ಜಾಸ್ತಿ ಅಲ್ಲದೆ ಕಡಿಮೆ ಯಾವುದಕ್ಕೆ ಇಲ್ಲ. ಕಳೆದ ವರ್ಷ ರಥ ಸಮರ್ಪಣೆ ಆಗುವಾಗಲೂ ಅತಿ ವಿಜೃಂಭಣೆಯಿಂದ ಮಾಡಿದರು. ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಉಂಟು. ಇನ್ನು ಅವರ ಹತ್ರ ನಾವು ಕೇಳುವಾಗ ಇದು ಯಾಕೆ ಅಂದರೆ ತಾಯಿ ನನಗೆ ಜಲದುರ್ಗೆ ಕೊಟ್ಟಿದ್ದಾಳೆ, ನಾನು ಖಂಡಿತ ಮಾಡ್ತೇನೆ ಅಂತೇಳಿ ಅವರ ಒಂದು ಮಾತುಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಪೆರುವಾಜೆ ಶ್ರೀ ಜಲದುರ್ಗಾದೇವಿಯ ಸನ್ನಿಧಿಯಲ್ಲಿ
ಅಲಂಕಾರ ಪ್ರಿಯ ಆಗಿರುವಂಥ ಈ ದೇವಿಯ ಸನ್ನಿಧಿಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಈ ಒಂದು ಹೂವಿನ ಅಲಂಕಾರವನ್ನು ಒಂದು ಸೇವೆಯಾಗಿ ನಡೆಸಿಕೊಂಡು ಬರ್ತಾ ಇರುವಂಥ ಉಮೇಶ್ ಕೊಟ್ಟಕಾಯಿ ಇವರ ಸೇವೆಯನ್ನು ಜೊತೆಗೆ ಇಲ್ಲಿಯ ಒಂದು ಆಕರ್ಷಣೀಯವಾದಂತಹ ಒಂದು ಸುಂದರ ದೃಶ್ಯಾವಳಿಗಳನ್ನು ಕೂಡ ಕಣ್ತುಂಬಿಕೊಂಡಿದ್ದೀರಿ. ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್, ಅನಿಲ್ ಸಂಪ, ರಿಪೋರ್ಟರ್ ಗಣೇಶ್ ಕುಕ್ಕುದೊಡಿ ಜೊತೆ ದುರ್ಗಾಕುಮಾರ್ ನಾಯಕೆರೆ, ಸುದ್ದಿ ನ್ಯೂಸ್, ಸುಳ್ಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.